ಅರಮನೆಗೆ ಬಂದು ಆನೆನ ನೋಡಿಲ್ಲ ಅಂದ್ರೆ ಹಿಂಗೆ ಬನ್ನಿ ನಾವೀಗ ಆನೆ ನೋಡ್ಕೊ ಬರೋದಕ್ಕೆ ಹೋಗೋಣ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಅರಮನೆಗೆ ಬಂದು ಆನೆನ ನೋಡಿಲ್ಲ ಅಂದ್ರೆ ಹಿಂಗೆ ಬನ್ನಿ ನಾವೀಗ ಆನೆ ನೋಡ್ಕೊ ಬರೋದಕ್ಕೆ ಹೋಗೋಣ. ಆನೆ ನೋಡೋಣ ಅಂತ ಹೊರಟ್ವಿ, ಬಟ್ 5 ಮಿನಿಟ್ಸಲ್ಲಿ ಜಸ್ಟ್ ಮಿಸ್ಸಲ್ಲಿ ಹೋಯಿತು. ಸೊ ವೇಟ್ ಮಾಡೋದಕ್ಕಾಗಲ್ಲ ಅಂತ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದೇ ಗ್ಯಾಪಲ್ಲಿ ಒಂದಷ್ಟು ಮಾತಾಡ್ತಾ ಇದ್ಲು ನಮ್ಮ ನವಮಿ. ಇಸ್ಕಾನ್ ಟೆಂಪಲಲ್ಲಿ ರಾಧೆ ಮಹೋತ್ಸವ ಅಂತ ಏನೋ ಅದಕ್ಕೆ ರೆಡಿ ಮಾಡ್ತಾಯಿದ್ರು ಆ್ಯಂಡ್ ಏನೋ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಮಗೆ ಹೇಗಿರಬೇಕು, ಐ ಮೀನ್ ಕೃಷ್ಣನ ಪೂಜೆ ಎಲ್ಲ ಹೇಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ಅವರೇ ಹೇಳ್ಕೊಡ್ತಾಯಿದ್ರು, ಅವ್ರು ಹೇಳ್ದಾಗೆ ಮಾಡ್ತಾಯಿದ್ವಿ. ಆಮೇಲೆ ನಾವು ಹೋದಾಗೇ ವಿಶೇಷವಾಗಿ ಪೂಜೆ ಮಾಡಿದ್ರು ಆ್ಯಂಡ್ ಪೂಜೆನ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ರೋಡಲ್ಲಿ ಹೋಗ್ತಾ ಚಾಟ್ಸ್ ಅಂಗಡಿ ಸಿಕ್ತು. ಬಂಗಾರಪೇಟೆ ಪಾನಿಪುರಿನ ತಿಂತಾ ಇದ್ದೀವಿ. ನೋಡಿದ್ಮೇಲೆ ತಿಂದೇ ಇರೋಕ್ಕಾಗತ್ತಾ, ಅದು ನೋಡ್ತಿದ್ರೆ ಎಷ್ಟೊತ್ತಿಗೆ ತಿಂತೀವೋ ಅಂತ ಅನ್ನಿಸ್ತಾ ಇತ್ತು. ಸೊ ಅದಷ್ಟನ್ನೆಲ್ಲ ತಿಂದು ಫಸ್ಟ್ ಮನೆಗೆ ಹೋಗಬೇಕಾಗಿತ್ತು. ಆಲ್ರೆಡಿ ನಮ್ಮಮ್ಮ ಒಂದು 2-3 ಸತಿ ಕಾಲ್ ಮಾಡಿದರು ಬೇಗ ಬನ್ನಿ ಅಂತ. ಬಾಣ್ತಿ ಅಂದಮೇಲೆ ಈ ಥರ ಎಲ್ಲ ಆಚೆ ಕಳಿಸೋದೆಲ್ಲ ಕಮ್ಮಿನೇ. ಅದರಲ್ಲೂ ಹೆಂಗೋ ಹಠ ಮಾಡ್ಕೊಂಡು ಬಂದೆ. ಬೇಗ ಬಾ ಅಂತ ಹೇಳಿ ತುಂಬ ಕಾಲ್ ಮಾಡ್ತಾ ಇದ್ದಾರೆ. ಇವಾಗ ಹೋಗಿ ಬೈಸ್ಕೊಳ್ಳೋ ಪ್ರೋಗ್ರಾಮ್ ಇದೆ. ಇಷ್ಟೆಲ್ಲ ತಿಂದಾದ್ಮೇಲೇನು ಮನೆಗೆ ಹೋಗಿ ಮತ್ತೆ ಡಾಮಿನೋಸ್ನ ಆರ್ಡ್ರ್ ಮಾಡಿದ್ವಿ. ಅದಾದಮೇಲೆ ಸ್ವಿಗ್ಗಿಲಿ ಬರ್ಗರ್ ಏನೋ ಆರ್ಡ್ರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಒಂಥರ ಈ ಬ್ಲಾಗ್ ಎಲ್ಲ ಫ್ಯಾಮಿಲಿ ಬ್ಲಾಗ್ ಅಂತ ಅಂದ್ಕೊಳ್ಳಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಅರಮನೆಲಾಗಿರ್ಬೋದು ಆ್ಯಂಡ್ ಇಸ್ಕಾನ್ ಟೆಂಪಲಲ್ಲಂತೂ ಅದನ್ನ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ. ಬಿಕಾಸ್ ಅವರು ಏನೇನೋ ಶ್ಲೋಕ ಎಲ್ಲ ಹೇಳ್ತಾಯಿದ್ರು ಆ್ಯಂಡ್ ಇದ್ದಕ್ಕಿದ್ದಂಗೆ ಅವ್ರು ಅಡ್ಬಿದ್ದು ನಮಸ್ಕಾರ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಯಿದ್ರು. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನಮಗೆ ನಾವೇ ನಗ್ತಾ ಇದ್ವಿ. ಬರ್ಗರ್ ಪಿಜ್ಜಾ ಎಲ್ಲ ತಿಂದಾದಮೇಲೆ ನಮ್ಮನೆ ಹತ್ರ ಗಣಪತಿ ಕೂರಿಸಿದ್ರು. ಸೊ ಅದನ್ನು ಇವತ್ತು ವಿಸರ್ಜನೆ ಏನೋ ಮಾಡ್ತಾಯಿದ್ರು. ಹೋಗಿ ಅದನ್ನು ಕೂಡ ದರ್ಶನ ಮಾಡ್ಕೊಂಡು ಬಂದೆ. ಇಷ್ಟೇ ಇವತ್ತಿನ ಬ್ಲಾಗ್. ಇನ್ನೂ ನೆಕ್ಸ್ಟ್ ವೀಡಿಯೋಸ್ಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.